ಸೊ ವೀಕ್ಷಕರೇ, ನಂಗೊಂದು ಆಶ್ಚರ್ಯ ಆಗುವಂಥದ್ದು ಏನು ಗೊತ್ತಾ, ಈ ಆಶ್ರಮದಲ್ಲಿ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಇವರು. ಎಲ್ಲಿ ಅವರು ಏನು ಅಂತ ಅವ್ರ ಹತ್ರನೇ ನಾವು ತಿಳ್ಕೊಳ್ಳೋಣ. ನನಗೆ ಆಶ್ಚರ್ಯ ಆಯಿತು, ನನಗೂ ಕೂಡ ಅಷ್ಟೊಂದು ಇಂಗ್ಲಿಷ್ ಬರೋದಿಲ್ಲ. ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಹಾಗೆ ಮಧ್ಯೆ ಮಧ್ಯೆ ಕನ್ನಡದಲ್ಲೂ ಮಾತಾಡ್ತಾರೆ. ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರಭು. ಎಲ್ಲಿಂದ ಬಂದಿದ್ದೀರಾ? ನಾವು ಬೇಸಿಕಲಿ ಮಹಾರಾಷ್ಟ್ರನಾ? ಕನ್ನಡ ಬರುತ್ತಾ? ಕನ್ನಡ ಇಲ್ಲಿ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಕಲಿತೀನಿ. ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು? ಕಾರಣ ಏನಂದರೆ ನಾವು ಎಜುಕೇಷನ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾಲೇ ಆಯಿತು. ಅಲ್ಲಿ ಎಲ್ಲ ಇಂಗ್ಲೀಷು ಒಂದು ಮೇನ್ ಸಬ್ಜೆಕ್ಟ್, ಹಿಂದಿ ಒಂದು ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವುದು. ಏನು ಓದ್ಕೊಂಡಿದ್ದೀರಾ ನೀವು? CBSE 11th standard. 11th standard CBSE. That is known as SSLC or those eras in my era. ಅಲ್ಲಿ ಆ ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷು, ಹಿಂದಿ, ಆಮೇಲೆ ಒಂದು ಸಂಸ್ಕೃತ ಸಬ್ಜೆಕ್ಟ್. ಇದು 3 ಸಬ್ಜೆಕ್ಟ್ ಬಿಟ್ಟು ಯಾವುದೇ ಇಲ್ಲ. ಕಾರಣ ಏನಂದರೆ ನಾವು ಡಿಫೆನ್ಸರಿಂದ ಬಂದಿರೋರು. ಸಪೋಸ್ ಇಲ್ಲಿ ಬೆಂಗಳೂರಲ್ಲಿ ನಾವು ಇಲ್ಲಿ ಓದಿಬಿಟ್ಟು ನಮ್ಮ ಎಜುಕೇಷನ್ ಸ್ಪಾಯಿಲ್ ಆಗಲ್ಲ. ಇದೇ ಸಬ್ಜೆಕ್ಟು ಅಲ್ಲಿ ಓದಿಸ್ತಾ ಇರ್ಬೋದು. ಅದು ಆ ಸಿಸ್ಟಮ್ ಇತ್ತು CBSE ಅವಾಗಿಂದನೂ ಇತ್ತು. ಈಗ ಹೆಂಗೆ ಈಗ CBSE ಹೆಚ್ಚಿಗೆ ಕೇಳ್ತಾ ಇರೋದು ಇದು ಅವಾಗಿಂದನೇ ಇತ್ತು. ಸ್ಟೇಟ್ ಲ್ಯಾಂಗ್ವೇಜ್ ಎಲ್ಲ ನಮಗೆ ಚಾನ್ಸಸ್ ಸಿಕ್ಕಲಿಲ್ಲ ಈ ಎರಡು ಬಿಟ್ಟು. ನಾನು ಓನ್ ಮದರ್ ಟಂಗ್ ಚಾನ್ಸನ್ನು ಸಿಕ್ಕಲಿಲ್ಲ. ಎಷ್ಟು ವರ್ಷ ನಿಮಗೆ? ನನಗೆ 80 ಆಗ್ತಾ ಇದೆ. 80. ಏನು ಕೆಲಸ ಮಾಡ್ಕೊಂಡಿದ್ರಾ? ನಾನು ಕೆಲಸದಲ್ಲೇ ಇದ್ದೆ, ವೇರಿಯಸ್ ಕಂಪನೀಸ್ ಎಲ್ಲ ಕೆಲಸ ಮಾಡಿದೆ. ಫೈನಲಿ ಒಂದು ಬೆಂಗಳೂರಲ್ಲೇ ಇದ್ರಿ? ಬ್ಯಾಂಗ್ಳೂರಲ್ಲಿ ಮೈ ಎಜುಕೇಶನ್ ಕಂಪ್ಲೀಟ್ ಆಯಿತು. ಓಕೆ, ಕೆಲಸ ಎಲ್ಲಿ ಬೆಂಗಳೂರಲ್ಲೇ ಮಾಡ್ತಾ ಇದ್ದ? ನಾನು ಬೆಂಗಳೂರಲ್ಲೇ ಮಾಡಿದ್ದೀನಿ, ವೇರಿಯಸ್ ಕಂಪನೀಸ್ ಎಲ್ಲ ಮಾಡಿದ್ದೀನಿ. ಲಾಸ್ಟ್ಲಿ ನಾನು ಮಾಡಿದ್ದು JL Morris ಅಂತ ನಿಮಗೆ ಗೊತ್ತಿರ್ಬೋದು, ನಿವಿಯಾ ಪ್ರಾಡಕ್ಟ್ ಮಾಡ್ತಾ ಗೊತ್ತಿರಬೇಕು ನಿಮಗೆ. ಅದರಿಂದ ನಾನು ಸ್ವಿಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಅದರಿಂದ ನಾನು ಹೊರಗೆ ಅದೇನೋ ಸ್ಟ್ರೈಕ್ ಯೂನಿಯನ್ ಗಾಟ ಜಾಸ್ತಿ ಆಯಿತು. ಈಗ ಕಾಂಪನ್ಸೇಷನ್ ಕೊಟ್ಟು ನಾನು ಬಂದ್ಬಿಟ್ಟೆ. ಇಲ್ಲಿ ಹೆಂಗೆ ತಾತ, ಇಲ್ಲಿ ಹೆಂಗೆ ಬಂದಿದ್ದು ನೀವು? ಯೋಗೇಶ್ ಹೆಂಗೆ ಪರಿಚಯ ಆದ್ರು? ಇಲ್ಲಿ ಹೇಗಂದ್ರೆ ನಾನು ಬೇಸಿಕಲಿ ಒಂದು ಕೊರಾನಿಕ್ ಬ್ಯಾಚುಲರ್. ನಾನು ಭಾಳ ಡಿಫಿಕಲ್ಟೀಸ್ ಫೇಸ್ ಮಾಡಿದೆ ನನ್ನ ಲೈಫಲ್ಲಿ. ಯಾವ ಥರ ಡಿಫಿಕಲ್ಟೀಸ್ ಅಂದರೆ ನಮಗೆ ಒಂದೇ ಒಂದು ಸಿಸ್ಟರ್ ಅಷ್ಟೇ, ನಾನು ಒಬ್ಬನು. ಸಿಸ್ಟರ್ ಒಬ್ಬರು. ಅವರಿಗೆ ಮ್ಯಾರೇಜ್ ಮಾಡೋಕ್ಕೆ ಮುಂಚೆ ನಮ್ಮ ತಂದೆಗೆ ಇದು ಸ್ಟ್ರೋಕ್ ಬಂದಿತ್ತು. 2 ವರ್ಷ ನಾನು ಕಾಪಾಡಿಸಿ ಇವರು ಕೆಲಸ ಮಾಡ್ತಾ ಇದ್ದರು. ನಮ್ಮ ತಂಗಿ, ನಾನು ಹೇಳಿದೆ ನೀನು ಕೆಲಸ ಬಿಡಬೇಡ. ಈ ನಡುವೆ ನಮ್ಮ ತಾಯಿ ಬೇರೆ ತೀರಿ ಹೋಗ್ಬಿಟ್ರು. ಸೊ ದ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಹಸ್ ಬೀನ್ ಫಾಲನ್ ಆನ್ ಮೈ ಹೆಡ್. ಒಂದು ಅರೇಂಜ್ಮೆಂಟ್, ಮ್ಯಾರೇಜ್ ಅರೇಂಜ್ಮೆಂಟ್ ಇತ್ತು, ಹೆಣ್ಣು ಕೊಟ್ಟು ಗಂಡು ತೊಗೊಳ್ಬೇಕಂದ್ರೆ ನಿಮಗೆ ಗೊತ್ತಿರಬೇಕು ಫ್ಯಾಮಿಲಿ. ಆ ಥರ ಇರುವಾಗ ಅದೂ ಕ್ಯಾನ್ಸಲ್ ಆಯಿತು. ನಿಮ್ಮ ಮದುವೆ ಫಿಕ್ಸ್ ಆಗಿತ್ತು ಹಾಗಾದರೆ? ಆಯಿತು. ಇವರು ಅಂತ ಇವರಿಗೆ ಯಾವಾಗ ನಮ್ಮ ತಂದೆಗೆ ಸ್ಟ್ರೋಕ್ ಬಂದುಬಿಡ್ತೋ ಅವರೇ ಕ್ಯಾನ್ಸಲ್ ಮಾಡಿದ್ರು. ಯಾವ ನಮ್ಮ ಮಗಳು ಹೋಗಿ ಊಟ ಸೇವಾ ಮಾಡಬೇಕಾ, ಅದು ಮಾಡಬೇಕಾ, ಇದು ಮಾಡಬೇಕಾ, ಸಗುಣ ಸರಿ ಇಲ್ಲ, ಹಾಗೆ ಹೀಗೆ ಏನೋ ಅದು ಕ್ಯಾನ್ಸಲ್ ಆಯಿತು. ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಿತ್ತು. ಅದಕ್ಕೆ ತಂದೆಯೂ ಇಲ್ಲ, ತಾಯಿನೂ ಇಲ್ಲ. ನಾ ಎಲ್ಡೆಸ್ಟು, ಒಂದೇ ಒಂದು ತಂಗಿ. ಏನು ಮಾಡೋಣ? ಸೊ ಹಿಂಗೆ ಕಷ್ಟ ಬಿದ್ದು ಏನೇನೋ ಮಾಡಿ ಅವರಿಗೆ ಒಂದು ಮದುವೆ ಮಾಡಿ ಕೊಟ್ಬಿಟ್ಟೆ ಒಂದು ಒಳ್ಳೆ ಜಾಗದಲ್ಲಿ. ಅವ್ರಿಗೂ ಏಜ್ ಆಯಿತು, ಏನು 5 years ಡಿಫ್ರೆಂಟ್. ಅವನಿಗೆ 80 ಅಂತಾರೆ, ಅವಳಿಗೆ 72, 75 ಒಳಗಡೆ ಇರಬೇಕಷ್ಟೇ. 5 years ಡಿಫರೆನ್ಸ್ ಒಳಗಡೆ ಇರಬೇಕು. ಇಲ್ಲಿಯೇ ಊರಲ್ಲಿ ಇದ್ದಾರೆ, ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ನೀವು ಯಾಕೆ ಇಲ್ಲಿರೋದು ಆಶ್ರಮದಲ್ಲಿ? ಇಲ್ಲಿ ನಾನು ಬ್ಯಾಚುಲರ್ ಅಲ್ವಾ. ಹೌದು. ನಾನು ನನ್ನ ಇಯರ್ನಿಂಗ್ಸ್ ಎಲ್ಲ ಅದು ಇವ್ರ ಮ್ಯಾರೇಜ್ಗೆ ಖರ್ಚು ಆಯಿತು. ನಮ್ದು ಸೈಟ್ ಬೇರೆ ಸೇಲ್ ಮಾಡಿದೆ, ಒಂದೊಂದು ಇತ್ತು. ಏನ್ ಮಾಡಿದ್ರಿ ಸೈಟ್ ಸೇಲ್ ಮಾಡಿ? ಯಾರಿಗೆ ಕೊಟ್ರಿ? ಇವ್ರಿಗೆ ಯಾರಿಗಿಲ್ಲ, ಇವ್ರಿಗೆ ತಂಗಿಗೆ ಬೇರೆ ಯಾರಿಗೆ. ನೀವು ತಂಗಿ ಕೊಟ್ಟು ಬದುಕು ಇಲ್ಲಿ ಬರುವಂತದ್ದು ಏನಿತ್ತು? ನೀವೇ ಇಲ್ಲಿ ಬರೋ ಕಾರಣ ಅವ್ರಿಗೂ ಪ್ರಾಬ್ಲಮ್ ಇದೆ. ಅವ್ರಿಗೂ ಓಲ್ಡ್ ಏಜ್ ಆಗಿಬಿಡ್ತು. ನಾನು ಅವನಿಗೆ ಭಾರವಾಗಿ ಇರ್ಕೊಡೋದು ನಂದು ಪ್ಲಾನ್. ನಾನೇ ಹೇಳಿದೆ ಅವರಿಗೆ, ನಿಮ್ಮ ಸೈಟ್ ಇದ್ದು ಅದನ್ನ ಮಾರಿ ಅದ್ರ ಹಣ ಕೂಡ ನಿಮ್ ತಂಗಿ ಕೊಟ್ಟು ನೀವು ಆಶ್ರಮಕ್ಕೆ ಬಂದಿರೋ. ಅವರು ನಮಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಿದ್ರು. ಎಷ್ಟು ದಿವಸ ಹೆಲ್ಪ್ ಮಾಡ್ಲಿಕ್ಕಾಗತ್ತೆ? ನಮ್ಮ ಬ್ರದರ್ ಇಲ್ಲ, ಸ್ವಲ್ಪ ಒಂದು ಟೈಪ್ ಆಫ್ ಪರ್ಸನ್ನು. ನಾನು ಅವರಿಗೆ ಅವ್ರೇನೋ ಹೇಳ್ತಾರೆ. ಸೈಟ್ ಇದ್ದಿತ್ತು ಅಂದ್ರೆ ಅದೇ ಹಣದಲ್ಲಿ ನೀವೇ ನಿಮ್ ಜೀವನ ಚೆನ್ನಾಗಿ ನೋಡ್ಕೋಬಹುದಿತ್ತಲ್ವಾ? ಕೊಡಬೇಕಾಗಿತ್ತು. ನಾನು ಸ್ವಲ್ಪ ಬಿಸ್ನೆಸ್ ಎಲ್ಲ ಮಾಡಿದೆ, ಇಲ್ಲ ಅಂತ ಏನಿಲ್ಲ. ಈ ಕರೋನಾ ಬಂದುಬಿಟ್ಟು ಎಲ್ಲ ರೂಯಿನ್ ಮಾಡಿಬಿಡ್ತು. ಆಮೇಲೆ ಹೆಂಗೆ ಯೋಗೇಶ್ ಅವ್ರು ಸಿಕ್ಕಿದ್ರಾ ನಿಮ್ಗೆ? ಯೋಗೇಶ್ನವರು ಸಿಕ್ಕಲಿಲ್ಲ. ನಾನು ಹೇಳಿದೆ, ಯಾರೋ ಅಲ್ಲ ಫ್ರೆಂಡ್ಸ್ಗಳು ಹೇಳಿದ್ರು ಈ ಥರ ಈ ಆಶ್ರಮ ವಿಷಯವಾಗಿ ಹೇಳಿದ್ರು, ಭಾಳ ಚೆನ್ನಾಗಿದೆ, ಹಂಗೆ ಹಿಂಗೆ ಇವ್ರ ಬಗ್ಗೆನೂ ಹೇಳಿದ್ರು. ಸರಿ ಯಾಕೆ ಹೋಗೋಣ, ಅಲ್ಲಿಯೇ ಹೋಗಿ ಬಿಡೋಣ. ಆಯಿತು, ನೀವು ವಯಸ್ಸೇನಾಯ್ತು, ನೀವು ಏನು ಫ್ಯೂಚರ್ ಇದೆ ನನಗೆ? ಇನ್ ದಿಸ್ 80 years ಓಲ್ಡ್ ಮ್ಯಾನ್.
ಸೊ ನಾನು ಇಲ್ಲಿ ಅನ್ಸಲ್ವಾ ನಿಮಗೆ ನನ್ನ ಫ್ಯಾಮಿಲಿ ಜೊತೆಗೆ ಇರ್ಬೇಕಿತ್ತು, ನಾನು ಒಂದ್ ಮದ್ವೆ ಮಾಡ್ಕೋಬೇಕಾಗಿತ್ತು, ನನಗೂ ಒಂದ್ ಮಕ್ಳು ಇಲ್ಲ ಅವ್ರು ಟ್ರೈ ಮಾಡಿದ್ರು ಮ್ಯಾರೇಜ್ಗೆ. ನಾನು ಒಂದು ಅಡಾಮಂಟು, ನಾನು ಬೇಡ ಅಂತ ಹೇಳಿದ ಕಾರಣ ಈ ಅರೇಂಜ್ಮೆಂಟ್ ಮ್ಯಾರೇಜ್ ಬ್ರೇಕ್ ಆಯ್ತಲ್ಲ, ಅದರಿಂದ ನನಗೆ ಮನಸ್ಸು ನೋವಾಗಿಬಿಡ್ತು. ಒಂದೇ ಮದ್ವೆ ಒಂದೇ ಬ್ರೇಕ್ ಆಗಿದ್ದಕ್ಕೆ ನೀವು ಇಷ್ಟು ಜೀವನ ಬೇಡ ಅದಕ್ಕೋಸ್ಕರ ನಾನು ಇನ್ನು ಭಾಳ ಪ್ರೆಸ್ ಮಾಡಿದ್ರು. ಆವಾಗ ನನಗೆ ಬಿಸ್ನೆಸ್ ಮಾಡೇಬೇಕು. ಅದಕ್ಕೋಸ್ಕರ ಒಂದು ಹಸು ತಗೊಂಡು ಅದಕ್ಕೆ ನೋವು ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದಕ್ಕೆ ಚಿಕಿತ್ಸೆ ಮಾಡ್ಕೊಂಡು ಇದೆಲ್ಲ ಬೇಕಾಗಿದೆ. ಹಸುನೂ ಒಡಂಗಿನ ಕಟ್ಕೊಂಡು ಕಾಫಿ ಬರುತ್ತೆ, ಹಿಂಗೆ ಮಾಡಿದ್ರೆ ಟೀ ಬರುತ್ತೆ. ನಾನು ಯಾತಕ್ಕೆ ಈ ಹಸು ತಗೊಂಡು ವ್ಯಾಪಾರ ಮಾಡಿ ಸುಮ್ಮನೆ ಆ ಥರ ಜೋಕ್ ಹಾಕಿ ಸೀರಿಯಸ್ ಆಗಿ ಹೇಳಿದೆ. ಆಮೇಲೆ ನನಗೆ ಏನು ಪ್ರೆಷರ್ ಮಾಡಿ ಇಲ್ಲಿ ಹೇಗೆ ದಿನ ಕಳೀತಾ ಇದ್ದೀರಾ ನೀವು? ಭಾಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಮೆಂಬರ್ ಥರ ನೋಡ್ಕೊಳ್ತಾರೆ. ಇಂಥ ಥರ ಒಂದು ಫ್ಯಾಮಿಲಿಗೆ ನೋಡ್ಕೊಳ್ತಾರೆ. ನನಗೆ ಆ ಥರ ಡೌಟೇ ಇದೆ. ಅಷ್ಟು ಪ್ರೀತಿಯಾಗಿ ವಿಶ್ವಾಸಕ್ಕೆ ನಮ್ಮ ಫ್ಯಾಮಿಲಿ ಒಬ್ಬರು ಅವ್ರು ನೋಡ್ತಾರೆ. ಅದು ಒಂದು ಪಕ್ಕ ಇಲ್ಲಿ. ಬೇರೆ ಕ್ವಶನ್ಸ್ ಇಲ್ಲ. ನಾನು ಸ್ವಲ್ಪ ಇವರ ವಿಷಯವಾಗಿ ಸ್ವಲ್ಪ ಶೇರ್ ಮಾಡಬೇಕಾದ್ರೆ ಖಂಡಿತ ಹೇಳಿ. ಯೋಗೇಶ್ವರ್ ಹೇಗೆ ನೋಡ್ಕೋತಿದ್ದಾರೆ ನಿಮಗೆ? ಈ ಸ್ವಲ್ಪ ಇಂಗ್ಲೀಷ್ ಹೇಳ್ತೀನಿ ಇಷ್ಟೇ. ಓಕೆ, ಅದನ್ನೇ ಕೇಳ್ತೀನಿ ತಡಿ. ಹಂಗಂದ್ರೆ ನಾವು ಕೇಳ್ಪಟ್ವಿ ನೀವು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು. ಹೆಂಗೆ ಇದೆಲ್ಲ ಇಂಗ್ಲಿಷ್ ಕಲ್ತಿರೋ ಅಂತದೆಲ್ಲ ಹೇಳಿದ್ರಿ ನೀವು. ಇಲ್ಲೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು ಎಲ್ರ ಜೊತೆಗೆ? ಎಲ್ಲರನ್ನೂ ನಮಗೇನೋ ಮರ್ಯಾದೆ ಕೊಡ್ತಾರೆ. ನಿಮ್ಮ ತರ ನಮಗೆ ಮಾತಾಡೋದು ಈ ಥರ ಇದ್ದಿದ್ದೆ ನಾವು ಎಲ್ಲಿಯೋ ಇರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲ ಅಣ್ಣ ತಮ್ಮ ಕಲ್ಸ್ಕೊಟ್ಟಿದ್ದೀರಾ ಇಲ್ಲಿರೋರಿಗೆ ಕೆಲವರಿಗೆಲ್ಲ ಇಂಗ್ಲಿಷ್ ಸ್ವಲ್ಪ ವರ್ಡ್ಸ್ ನ? ಅವ್ರ ಇಂಟ್ರೆಸ್ಟ್ ತಗೊಂಡು ಬರಬೇಕಲ್ಲ. ನಾನು ಹೇಳಿ ಪ್ರಯೋಜನ ಇಲ್ಲ. ಅವರುಗಳು ಇಂಟ್ರೆಸ್ಟ್ ತಗೊಳ್ಬೇಕು, ಅವ್ರ ಕಡೆಯಿಂದ ನಾವು ಕಲಿಬೇಕು. ಆ ಥರ ಒಂದು ಏನಾದ್ರು ಒಂದು ಸೆಟಪ್ ಮಾಡಬೇಕು. ಲೈಬ್ರರಿ ಯೋಗೇಶ್ವರ್ ಬಗ್ಗೆ ಇಂಗ್ಲಿಷ್ ಅಲ್ಲೇ ಹೇಳಿ ನಮಗೆ. ಇದು ಒಂದು ಒಂಥರ there are many eminent persons in this world. Most of these persons are basically suffering. For example, there is Mother Teresa in various states and in various capacities. For example, Mother Teresa, that she also suffered and became as a nun and a social worker. She became Mother Sisters of Charity as Mother of Teresa. You must be knowing. ನಿಮಗೆ ಗೊತ್ತಿರಬೇಕು. Second, business line Dhirubhai Ambani, father of Mukesh Ambani. He too suffered, an industrialist. He too basically suffered a lot and became the greatest industrialist in the field of industrial area. Like that, so many people. Now, ಈಗ ಯಾಕೆ ಅಷ್ಟು ದೂರ ಆಗಬೇಕು? Now, for an example, let us take our own Honorable Prime Minister of India. In basically, he too suffered a lot to meet his end, and he prepared tea and sold the tea to the Gujarat streets. And that is his livelihood. And the people called him as Chaiwala. And this Chaiwala slowly raised and became the chief minister of Gujarat for 5 successive terms. But what surprised to us is that we never expected that he will be heading one of the largest democratical country of this world, India, as a prime minister. He wrote of the 3rd term. And his visions are many. Many of visions are there. In like manner, one of the vision is Make in India. Make in India. Such a Make in India vision, he implemented also so many reforms. After implementation, and many of the goods, as the brand of Made in India, sold to many, exported to many countries. One of the greatest achievement, and he changed the face of India also. And now India has become one of the most foreign famous name in the world. In like manner, Mr. Chegoshi is an unsung hero. He also suffered a lot in his early stages. He worked, and as per the brochure ಇದೆಲ್ಲ, as per the brochure ಕನ್ನಡದಲ್ಲಿದೆ. ನಾನು ಕೆಲವರ ಹತ್ರ ಕೊಟ್ಟು ಸ್ವಲ್ಪ ಇದು ಏನಪ್ಪ ಬರೀ ಸ್ವಲ್ಪ ಹೇಳಿ ಕೊಡಪ್ಪ ಅಂತ ಅದರಿಂದ ನನಗೆ ಸ್ವಲ್ಪ ಮೆಸೇಜ್ಗಳು ಸಿಕ್ಕಿತ್ತು. And in that he says that he worked hard, faced starvation, faced the criticism, faced the loneliness, and so also his colleagues also, and worked as a bus driver in his early age. And he wants to do some service to humanity. His mind is become, and he wants to do some service to humanity. So without anything in hand without anything, with only donations, ಆಮೇಲೆ with donations and
contributions of devotees, he raised this ashram without anything. And he had a shrewd talking power and plus very good leadership qualities. And God has bestowed him with abundant patience and enormous persistence. With this as an armor, he established this ashram. And this ashram came to him, and he is a man of, since he is very poor and he loved poor peoples. He loved very much poor peoples. So he wants to abolish starvation for once for all. From darkness to light, from sorrow to smile, from despair to hope, from inability to ability, all these things. And this ashram today equipped with 150 plus candidates, 150 plus persons inside. I am one of them. And these he is gathering these 150 people. That means per day is morning breakfast and afternoon meals and in night dinner or night meals. 3 times. Also, he gives clothes also. 3 times means what? 3 times means that comes to 500 serves per day. Equally. That's not one time. Equally. 500 serves means it's not a joke. It's a Himalayan task already. It's a joke. It's a Himalayan task. ಹೌದು, ನೀವು ನಿಜ ಹೇಳ್ತೀರಿ. 500 ಜನಕ್ಕೆ ಇಷ್ಟೊಂದು ಆಹಾರ ವಿತೌಟ್ ಎನಿ ಶಾರ್ಟೇಜ್ ನೋಡಬೇಕಂದ್ರೆ ಸಾಧಾರಣ ವಿಷಯ ಇಲ್ಲ. ಹೌದು ಹೌದು. ಅಷ್ಟು ಜನ ಅಷ್ಟು ಕೇರ್ ಮಾಡಿಕೊಂಡು, ಅದು ವಿತೌಟ್ ಅನ್ಲಿಮಿಟೆಡ್ ಬೇರೆ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕಾದ ತಗೊಳ್ಳಿ. ನಾಟ್ ಓನ್ಲಿ ಫುಡ್ ಮಾಡಿ ತುಂಬಾ ನಿದ್ದೆ ಮಾಡಿ ಅಂತ ಹೇಳಿ ಜಾಗ ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲ. ಅಂಡ್ ಮೆಡಿಕಲ್ ಸರ್ವಿಸ್ ಬೇರೆ. ಏನಾದ್ರು ಕಾಯಿಲೆ ಆಗಿ ಇಲ್ಲ ಬಂದ್ಬಿಟ್ಟು ಅದಕ್ಕೆ ಇದಕ್ಕೆ ಅದು ಬೇರೆ. ಆಮೇಲೆ ವಾರಕ್ಕೆ ಒಂದ್ಸಾರಿ ಕ್ಲೀನಾಗಿ ನಾವೆಲ್ಲ ಕ್ಲೀನಾಗಿ ಇರಬೇಕಂದ್ರೆ ಹೇರ್ ಕಟ್ಟು, ಶೇವಿಂಗ್, ಅದು ಎಲ್ಲ ಅದೆಲ್ಲ ಸೆಟ್ ಮಾಡಿ ಕೊಡ್ತಾರೆ. ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಆ್ಯಂಡ್ ಮೋರ್ ಅಡ್ಮೈರಬಲ್ ಪ್ರಾಜೆಕ್ಟ್. ತಾತ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಎಲ್ಲ ಮಾತಾಡಿದ್ರಿ. ಎಷ್ಟು ಚೆನ್ನಾಗಿ ನೀವು ಯೋಗೇಶ್ ಅವರು ಯಾವ ರೀತಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ದಾನ ಮಾಡಿ ನಮಗೆ ಅಂತ ಕೇಳಿದ್ರಿ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮುಖಾಂತರ ನೀವು ಇಲ್ಲಿ ನೋಡಿದ್ದೀರಾ, ಇಲ್ಲಿದ್ದೀರಾ ಅಲ್ವಾ, ಹೇಗೆ ನಡೀತಾ ಇದೆ ಕಾರ್ಯಗಳು ಅಂತ ನೋಡಿದ್ದೀರಾ. ಸೊ ನಿಮ್ಮ ಮುಖಾಂತರನೇ ನಮ್ಮ ಪ್ರೇಕ್ಷಕರಿಗಾಗಿರ್ಬೋದು, ದಾನಿಗಳಿಗಾಗಿರ್ಬೋದು ಏನು ಕೇಳಬೇಕು ಅಂತಿದ್ದೀರಾ ಕೇಳಿ. ನಾವು ಏನಾದ್ರು ಹೇಳ್ಬೇಕಂದ್ರೆ ಇಲ್ಲಿ ಇನ್ಮೇಟ್ಸ್ಗಳು ಅಷ್ಟು ಜಾಸ್ತಿ ಎಜುಕೇಷನ್ ಮಾಡಲಿಲ್ಲ. ಅವ್ರನ್ನ ಏನೇನು ಪ್ರಾಬ್ಲಮ್ಸ್, ಡಿಫಿಕಲ್ಟ್ಸ್ ಏನಿದೆ ನಮಗೇನು ಗೊತ್ತಿಲ್ಲ. ಅದು ಫಾರ್ವರ್ಡ್ ತಗೊಂಡು ಬಂದರೆ ಯೋಗೇಶ್ ಸರ್ ಅವ್ರ ಹತ್ರ ಅವ್ರ ಪೆಟಿಷನ್ ಕೊಟ್ಟರೆ ಅವ್ರು ಇಲ್ಲ ಅಂತ ಹೇಳಲ್ಲ. ಇಲ್ಲ ಅಂತ ಹೇಳಿದ್ರೆ ಡಿಕ್ಷನರಿನೇ ಇಲ್ಲ. ನನಗೆ ಕೇಳಿದರೆ ಕೇಳಪ್ಪ ನೀವು ಏನು ಹೇಳಲಿಲ್ಲ, ಏನು ಮಾಡಲಿಲ್ಲ ಹಂಗಂತೆ, ನಾವೆಲ್ಲ ಮಾಡ್ತೇವೆ, ಅದು ಮಾಡ್ತೇವೆ, ಏನು ಬೇಕೋ ಹೇಳಪ್ಪ ಅಂತ ಅವ್ರು ಹೇಳ್ತಾರೆ. ಅವ್ರು ಫಾರ್ವರ್ಡ್ ಬಂದು ಹೇಳಬೇಕು. ಆಮೇಲೆ ಅವ್ರು ಯೋಗೇಶ್ ಏನು ಮಾಡಿದ್ರು, ಹೆಂಗೆ ಅದು ಮಾಡಿ ಕೊಡಬೇಕಂದ್ರೆ ಈ ವಿಲ್ ರಿಕ್ವೆಸ್ಟ್ ಫಾರ್ non-residential Indians of Karnataka and other peoples and so many other areas. We will ask for donations for righteous purposes to build and bring our inmates also highly educated, and a small library also we will open a small library also to pass the time. Not only this cinema, TVs, so with very good divine books, knowledge books ಎಲ್ಲ ಇಟ್ಟುಕೊಂಡು ನಾವು ಮೇಂಟೈನ್ ಮಾಡೋಣ. ಬಟ್ ಇಟ್ ರಿಕ್ವೆಸ್ಟ್ donation and funds and so many things are there. So we request your goodness to share whatever possible by you to our ashram, so that we will build. It is your ashram, not our ashram. It is your ashram. Then your people will become something. You are giving an opportunity for them to serve. ಖಂಡಿತ ತಾತ. ಸೊ ವೀಕ್ಷಕರೇ, ನಾವು ಗಮನಿಸಿದ್ವಿ ತಾತ ಎಷ್ಟು ನಿರರ್ಗಳವಾಗಿ ಸುಲಲಿತವಾಗಿ ಇಂಗ್ಲಿಷನ್ನು ಮಾತಾಡಿದ್ರು. ಒಂದು ಒಳ್ಳೆ ವೃತ್ತಿಯಲ್ಲೂ ಕೂಡ ಇದ್ರು. ಹಣ ಹಾಗೆ ಕೆಲಸ ಮತ್ತು ಸಂಬಂಧಿಕರು ಎಲ್ಲ ಇದ್ದು ಕೂಡ ಏನೋ ಹಲವಾರು ಸಮಸ್ಯೆಗಳಿಂದಾಗಿ ಅವರು ಈ ಒಂದು ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ತ್ಯಾಗ ಮಾಡಿ ಇವತ್ತು ಈ ಆಶ್ರಮದಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ. ಇಂಥ ಮತ್ತಷ್ಟು ಅನೇಕ ನೋವಿನ ಕಥೆಗಳನ್ನು ಮತ್ತೆ ಮುಂದುವರಿದ ಭಾಗದಲ್ಲಿ ತೋರಿಸ್ತೀವಿ.